ಸಾಲಿ ಕಲಿಲಾರದ ಸಾಹಿತ್ಯಗಾರ ಅನಿಸಿಕೊಂಡವ್ರ ಜಗತ್ತಿನಾಗ ಯಾರಿದ್ರೆ ಬಳಗಾರನು ನನ್ನ ಮಾಸ್ತರ ಒಂದು ಜೋರಾದ ಚಪ್ಪಾಳೆ ಬಂದ. ಹೌದಪ್ಪ, ಹೌದೌದು. ಸಾಲಿ ಕಲಿತಿಲ್ಲ, ಖರೆ ಅವನಂತ ಜನರಲ್ ಹಾಡ ಬರಕ, ಅಕ್ಕನೇಳ ಮಾಯವನ ಹಬ್ಬದ ಹಾಡ ಬರಕ ಅವನಂತ ಗಂಡಸ ಸಾಹಿತ್ಯ ಇನ್ನು ಮುಂದೂ ಬರಂಗಿಲ್ಲ, ಇನ್ನು ಹಿಂದೂ ಬರ ತಿಳ್ಕೊಂಡು ರಂಜುನಿಗೆ ಸಮಾದ ಕೈ ಎತ್ತ ನಂದನ ಮಾರ ಕೈ ಎತ್ತ ಬಂದು ಬರೀ. ಹೌದಪ್ಪ, ಹೌದೌದು. ಎಂತದ ಬರನ್ ಎಂತ ಹಾಡ ಬರ್ದಾನ್ರಿ. ನಾರಾಯಣ ಜ್ಯೋತಿಷಾಗಿ ಬಂದೋ ಎಂತ ಸಾಹಿತ್ಯ, ಅಂತ ಭಾಳ ಸಾಹಿತ್ಯ ಬರ್ದಾನ. ಒಂದಲ್ಲ ಸಾವಿರ ಸಾಹಿತ್ಯ. ಅಂತ ಕಲಾವಿದರಿಗೆ ನಾನೊಬ್ಬ ಕಲಾವಿದ, ನಾನು ಕಲಾವಿದ. ಅವನಿಗೆ ಸಭಾದಾಗ ನಾವು ಕೈ ಮುಗಿದು ಹೇಳ್ತೀನಿ, ಸಾಹಿತ್ಯ ಬರೆದು ಬಿಡ್ಬೇಡ್ರಿ. ಒಳ್ಳೆ ಸಾಹಿತ್ಯ ಬರೀತೀರಿ, ನಿಮ್ಮ ಸಾಹಿತ್ಯ ಯಾರು ಹಾಡಾಗಿಲ್ಲ ಅಂತ ಬಿಡ್ಬೇಡ್ರಿ. ನಿಮ್ಮ ಸಾಹಿತ್ಯ ಹೊತ್ತು ನರ್ಸು ಮಂದಿ ಜಗತ್ತಿನಾಗ ಬಾಳ ಐತಿ. ಅದಕ್ಕೆ ನಮ್ಮ ಬಳಗಾನೂರ್ ನಂದನ ಮರಗೆ ಈ ಯಾವ ನಮ್ಮ ಅಫಜಲ್ಪುರ ತಾಲೂಕಿನೊಳಗೆ ಬಳೂರಿಗೆ ಅಮ್ಮೋಗಿ ಮಾಸ್ತರ್ ಯೂಟ್ಯೂಬ್ ಚಾಲು ವತಿಯಿಂದ ಹೌದು ಬಳಗಾನೂರ್ ನಂದನ ಮಾಸ್ತರ್ ಕೈ ಮುಗಿದ ಅರಟಾಳ ಕಲ್ಮೇಶ ನಿನಗೆ ಸಣ್ಣ ತಮ್ಮ ತಿಳ್ಕೊಂಡು ಕೇಳ್ತೀನಿ, ನೀವು ಒಳ್ಳೆ ಸಾಹಿತ್ಯ ಬರೀ. ಅದಕ್ಕೆ ಕೊಟ್ಟಿರ್ತಕ್ಕಂಥ ಬಳಗಾನೂರ್ ನಂದನ ಮಾರಾಯಣ ಊರವ್ರು ಕೂಡ 50 ರೂಪಾಯಿ ಕೊಟ್ಟ ಕೆಂಚರಾಯ ದೇವ್ರ ಹೆಸರು ಕೊಟ್ಟು ಕಾಪಾಡಿ ದೇವ್ರಲ್ಲಿ ಬಿಡಿದ್ರು. ಅಮ್ಮಗೆ ಮಾಸ್ತಾರ ನಂದು ತಮಕ ನಾನು ಬರ್ಲಾಕ್ ಚಾಲು ಮಾಡ್ತಾನೆ, ಅದನ್ನು ಬಿಡ್ನಿ ಇದ್ರಿ ಯೂಟ್ಯೂಬ್ನಾಗ ಹೋಗ್ಲಿ. ಜಗದೀಶನ್ನ ಅಮರಪ್ಪ ಗುಡುಗುಂಟಿ ಸಕ್ಕಿನ ನಾ ಸಭಾದಾರ ವಿನಂತಿ ಐತಿ. ಯಾಕಂತ ಕೇಳಿದ್ರೆ ವಿಷಯ ಮಾತಾಡೋದು ಬ್ಯಾರ, ಶಿವಶಕ್ತಿ ವಿಷಯ ಎಲ್ಲಿಗೆ ಬಂದೈತಿ ಎಲ್ಲ ಗೊತ್ತೈತಿ ಮಂದಿಗೆ. ಈಗಾಗಲೇ ಯೂಟ್ಯೂಬ್ದೊಳಗ ಬಹಳ ಮಂದಿ ಶಿವಶಕ್ತಿ ಬಗ್ಗೆ ಮಾತಾಡ್ಯಾರ. ಗೀಗಿ ಪದದೊಳಗ ನಾರಾಯಣ ಜ್ಯೋತಿಷಾಗಿ ಬಂದೋ ಎಂತ ಸಾಹಿತ್ಯ, ಅಂತ ಬಹಳ ಸಾಹಿತ್ಯ ಬರ್ದಾನ. ಒಂದಲ್ಲ ಸಾವಿರ ಸಾಹಿತ್ಯ. ಅಂತ ಕಲಾವಿದರಿಗೆ ನಾನೊಬ್ಬ ಕಲಾವಿದ, ನಾನು ಕಲಾವಿದ. ಅವನಿಗೆ ಸಭಾದಾಗ ನಾವು ಕೈ ಮುಗಿದು ಹೇಳ್ತೀನಿ, ಸಾಹಿತ್ಯ ಬರೆದು ಬಿಡ್ಬೇಡ್ರಿ. ಒಳ್ಳೆ ಸಾಹಿತ್ಯ ಬರೀತೀರಿ, ನಿಮ್ಮ ಸಾಹಿತ್ಯ ಯಾರು ಹಾಡಾಗಿಲ್ಲ ಅಂತ ಬಿಡ್ಬೇಡ್ರಿ. ನಿಮ್ಮ ಸಾಹಿತ್ಯ ಹೊತ್ತು ನರ್ಸು ಮಂದಿ ಜಗತ್ತಿನಾಗ ಬಾಳ ಐತಿ. ಅದಕ್ಕೆ ನಮ್ಮ ಬಳಗಾನೂರ್ ನಂದನ ಮರಗೆ ಈ ಯಾವ ನಮ್ಮ ಅಫಜಲ್ಪುರ ತಾಲೂಕಿನೊಳಗೆ ಬಳೂರಿಗೆ ಅಮ್ಮೋಗಿ ಮಾಸ್ತರ್ ಯೂಟ್ಯೂಬ್ ಚಾಲು ವತಿಯಿಂದ ಹೌದು ಬಳಗಾನೂರ್ ನಂದನ ಮಾಸ್ತರ್ ಕೈ ಮುಗಿದ ಅರಟಾಳ ಕಲ್ಮೇಶ ನಿನಗೆ ಸಣ್ಣ ತಮ್ಮ ತಿಳ್ಕೊಂಡು ಕೇಳ್ತೀನಿ, ನೀವು ಒಳ್ಳೆ ಸಾಹಿತ್ಯ ಬರೀ. ಅದಕ್ಕೆ ಕೊಟ್ಟಿರ್ತಕ್ಕಂಥ ಬಳಗಾನೂರ್ ನಂದನ ಮಾರಾಯಣ ಊರವ್ರು ಕೂಡ 50 ರೂಪಾಯಿ ಕೊಟ್ಟ ಕೆಂಚರಾಯ ದೇವ್ರ ಹೆಸರು ಕೊಟ್ಟು ಕಾಪಾಡಿ ದೇವ್ರಲ್ಲಿ ಬಿಡಿದ್ರು. ಅಮ್ಮಗೆ ಮಾಸ್ತಾರ ನಂದು ತಮಕ ನಾನು ಬರ್ಲಾಕ್ ಚಾಲು ಮಾಡ್ತಾನೆ, ಅದನ್ನು ಬಿಡ್ನಿ ಇದ್ರಿ ಯೂಟ್ಯೂಬ್ನಾಗ ಹೋಗ್ಲಿ. ಜಗದೀಶ್ವರ ಶಿವಶಕ್ತಿ ವಿಷಯ ಎಲ್ಲಿಗೆ ಬಂದೈತಿ ಎಲ್ಲ ಗೊತ್ತೈತಿ ಮಂದಿಗೆ. ಈಗಾಗಲೇ ಯೂಟ್ಯೂಬ್ದೊಳಗ ಬಹಳ ಮಂದಿ ಶಿವಶಕ್ತಿ ಬಗ್ಗೆ ಮಾತಾಡ್ಯಾರ. ಗೀಗಿ ಪದದೊಳಗ ಪಡದಾಳ ಸೂರವ್ವ ಮಗನ ಪಡದಾಳ ಮಾಯವ್ವ. ನಾ ಈ ದೈವದಾಗ ವಿನಂತಿ ಮಾಡ್ಕೋತೀನಿ, ಅರಟಾಳ ಕಲ್ಮೇಶ ಅನ್ನುವ ಒಬ್ಬ ಕಲಾವಿದನನ್ನ ಉತ್ತರ ಕರ್ನಾಟಕದೊಳಗೆ ಪರಿಚಯ ಮಾಡಿ ಕೊಟ್ಟಿರ್ತಕ್ಕಂಥ ನಿಜವಾದ ಕಲಾವಿದ ನಮ್ಮ ಹಿರಿಯ ಅಣ್ಣನ ಸಮಾಜ. ಯಾಕಂದ್ರೆ ಹಿರಿಯ ಅಣ್ಣನ ಸಮಾನಾಗಿರ್ತಕ್ಕಂಥ ಕರ್ನಾಟಕದ ಕಂಠ ಇಂಗ್ಲಿಷ್ ಬಂಟ ಶ್ರೀಶೈಲ ಜೋರಾದ. ಹೌದು ಯಾ ಹಾಡ ಹಾಡಿದ್ರಪ್ಪ ಅವರು. ಹಡದಾಳ ಸೂರವ್ವ ಮಗನ ಪಡದಾಳ ಮಾಯವ್ವ. ಒಬ್ಬನಿಂದ ಊರು ಪವನತ್ತ, ಒಬ್ಬನಿಂದ ಕೇರಿ ಪವನತ್ತ. ನನ್ನ ಪರಿಚಯ ಮಾಡಿರ್ತಕ್ಕಂಥ ಹಾಡ, ನನಗೆ 5 ತುತ್ತ ಅನ್ನ ಹಾಕಿರ್ತಕ್ಕಂಥ ಹಾಡ, ಕಲ್ಮೇಶನ ಮೇಲೆ ಜಗತ್ತಿನಾಗ ಜೇನು ಹಿಡಿತಕ್ಕಂಥ ಹಾಡ 5,000 ಹಾಡ ಬರ್ದೀನಿ. 5,000ದಾಗ 4,999 ಹಾಡು ಒಂದು ತಕಡ್ಯಾಗ ಶ್ರೀಶೈಲ ಹಾಡಿರ್ತಕ್ಕಂಥ ಹಡದಾಳ ಸೂರವ್ವ ಒಂದು ತಕಡ್ಯಾಗ ಬಂದವರೆ. ಹೌದಪ್ಪ, ಅದ್ರ ಮ್ಯಾಗ 1-2 ನುಡಿ ಹಾಡ ಹಾಡಿ ಮುಗಿಸ್ತೀನಿ ಬರ್ರಿ. ಏಯ್ ನಾ ಹಾಡಿನ ಮಗ ನಾ ಮಾಯಕ ಸೌಂಡ್ ಮುಡ್ತೀವಿ ಇದನ್ನ ಹಡದಾಳ ಸೂರವ್ವ ಮಗನ ಪಡದಾಳ ಮಾಯವ್ವ. ಹಡದಾಳ ಸೂರವ್ವ ಮಗನ ಪಡದಾಳ ಮಾಯವ್ವ. ಕುಂತ ಕೇಳಿ ವನದಾಗ ವನತಾನ ಪರಶಿವ. ಕುಂತ ಕೇಳಿ
ಪಡದಾಳ ಮಾಯವ್ವ ಹಡದಾಳ ಸೂರವ್ವ ಮಗನ ಪಡದಾಳ ಮಾಯವ್ವ ಕುಂತ ಕೇಳಿ ದೈವದಾಗ ಕೊಲತಾನ ಪರಶಿವ ಕುಂತ ಕೇಳಿ ದೈವದಾಗ ಕೊಲತಾನ ಪರಶಿವ ನಮ್ಮ ಗಾವ ಅಲ್ಲಿ ನನ್ನ ಧಮಲಪ್ಪ ದೇವ ಗುಡ್ಡದ ತುದಿಯ ಮೇಲೆ ನನ್ನ ಧಾನ ಗಂಭೀರ ಗುರುವ ಗುಡ್ಡದ ತುದಿಯ ಮೇಲೆ ನನ್ನ ಧಾನ ಗಂಭೀರ ಗುರುವ ಶ್ರೀಶೈಲ ಮುಗದ ಕರುವ ರೇವಣ ಸಿದ್ಧ ಮಾಡುವರುವ ಸಂಗಣ್ಣ ಮುಗದ ಕರುವ ಮಾಲಿಗರಾಯ ಮಾಡಿ ವರುವ ಕಲ್ಮೇಶ ಸಣ್ಣವ ಕಣಕ ಬೇಡ ಮಿಡಿನಾಗರ ಹಾವ ಕಲ್ಮೇಶ ಸಣ್ಣವ ಕಣಕ ಬೇಡ ಮಿಡಿನಾಗರ ಹಾವ ಹಡದಾಳ ಚೂರವ್ವ ಮಗನ ಪಡದಾಳ ಮಾಯವ್ವ ಹಡದಾಳ ಚೂರವ್ವ ಮಗನ ಪಡದಾಳ ಮಾಯವ್ವ ಕುಂತ ಕೇಳಿ ದೈವ ವನದಾಗ ವನತಾನ ಪರಶಿವ ಕುಂತ ಕೇಳಿ ದೈವ ವನದಾಗ ವನತಾನ ಪರಶಿವ ಈ ಜನಪದ ಕೇಳುವಂತ ಅಭಿಲಾಷಿಗಳಿಗೆ ಒಂದು ಹೇಳ್ತೀನಿ ಏನ ನೀವು ಪ್ರೀತಿ ಮಾಡಿರ್ತಿಲ್ಲ ಪ್ರೀತಿ ಮಾಡಿದ ಹುಡುಗಿ ಹಗಲು ಹೊತ್ತಿನಾಗ ಏನು ಮಾತಾಡೋದು ಹೊಸ ಜನಪದ ಬರ್ದೀನಿ ಅದನ್ನ ಗೈಬು ಗಣಿ ಅವರಿಗೆ ಇವತ್ತೇ ಕೊಟ್ಟಿನಿ ಬಹುಶಃ ನಾಳೆ ರೆಕಾರ್ಡಿಂಗ್ ಆಗಿ ಆ ಬಿಜಾಪುರ ಹುಡುಗಿ ಜೋಡಿ ಬಾಗಲಕೋಟೆ ಯಾವ ಹುಡುಗಿ ಅದು? ಹಾ ಅಂತ ಕಲಾವಿದ್ರ ಜೋಡಿ ಯಾಕಂದ್ರೆ ಡ್ಯಾನ್ಸ್ ಮಾಡಿ ಪ್ರತಿಯೊಂದು ಹಿಡಿಯೋದ್ರೊಳಗೆ ಬರ್ತಕ್ಕಂಥ ಜನಪದ ಹಗಲ ಬಾರದಾಗ ಮುಗುಲ ತೋರಿಸ್ತಾವ ಈಗಿನ ಹೆಂತ ಹೆಣ್ಣ ಹಗಲ ಬಾರದಾಗ ಮುಗುಲ ತೋರಿಸ್ತಾವ ಈಗಿನ ಹೆಂತ ಹೆಣ್ಣ ಹಗಲ ಬಾರದಾಗ ಮುಗುಲ ತೋರಿಸ್ತಾವ ಈಗಿನ ಹೆಂತ ಹೆಣ್ಣ ಈಗಿನ ಅಂತೂ ಗೈಬು ಗಣಿ ಅವರ ನಾವು ಹಾಡಾಗಲ್ಲ ಗೈಬು ಗಣಿ ಅವರ ಯೂಟ್ಯೂಬ್ ಚಾನಲ್ ಕೇಳ್ರಿ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ನಿಮಗೆ ವಿನಂತಿ. ಬಹಳ ಜನಪದ ಬರ್ದೀವಿ ಯಾಕಂದ್ರ ಅಫಜಲ್ಪುರದ ಅಪರಂಜಿ ಬಾರನನ್ನ ಬಾಗೇವಾಡಿ ಗುಲಗಂಜಿ ಅನ್ನಂತ ಸಾಹಿತ್ಯ ಬಹಳ ಬರ್ದೀವಿ. ಆದ್ರೂ ನಾವು ಹಾಡಂಗಿಲ್ಲ. ನಿಮಗೆ ಯಾರು ಪ್ರೀತಿ ಐತ್ಲ ಆ ಯೂಟ್ಯೂಬ್ ಹಾಡಿದ್ರ ಅಂದ್ರೆ ನಿಮಗೆ ಅಪರಂಜಿ ಬರ್ತಾವ, ನಿಮ್ಗೆ ಗುಲಗಂಜಿ ಭೇಟಿಯಾಗ ಸಮಾಧಾನ ವಿನಂತಿ. ಇನಕ ಎಲ್ಲಾ ಸಮಾಜಕ್ಕೆ ಹಾಲು ಮತ ಸಮಾಜ ಅನ್ನಂಗಿಲ್ಲ. ಕುರುಬರಿಗೆ ಯಾಕೆ ಸಮಾಜಕ್ಕೆ ಹಾಲು ಮತ ಅಂತ ಒಂದೇ ಮಾತು ಹೇಳ್ಬಿಡ್ತೀನಿ, ಬಹಳ ಮಾತಾಡೋದು ಬೇಡ. ಇದೇ ಯಾವ ನಮ್ಮ ಕೊಲ್ಲಿ ಪಾಯ್ಕೊಳಗೆ ಹುಟ್ಟಿ ಬಂದ ಜಗದ್ಗುರು ರೇವಣ ಸಿದ್ಧ ಸಂಚಾರ ಮಾಡುತ್ತಾ ಭೂಮಿ ಮ್ಯಾಗ ಎಷ್ಟು ವರ್ಷ ಅರಿಯದೆ 700 ವರ್ಷ ಅರಿತು 700 ವರ್ಷ ಸಂಚಾರ ಮಾಡುತ್ತಾ ಬಂದ. ಎಲ್ಲಿಗೆ ಬಂದಪ್ಪ? ವಿಜಯಪುರ ಜಿಲ್ಲಾ ಮುದ್ದೇಬೇಳ ತಾಲೂಕ ಸರೂರು ತೂಗುರದ ಮ್ಯಾಗ ಬಂದು ತಪಸ್ಸು ಮಾಡಿದ. ಎಲ್ಲಾ ಧರ್ಮದವ್ರಿಗೆ ಆಮಂತ್ರಣ ಮಾಡಿದ. ಏನಂತ ಮಾಡಿದ? ಇದೇ ಧರ್ಮ ತಲಿಲ್ಲ, ಸರ್ವ ಧರ್ಮಕ್ಕೆ ಒಂದು ಮೆಸೇಜ್ ಮಾಡಿದ. ಯಾವ ಧರ್ಮದವರು ಹಾಲದಾನ ಮಾಡ್ತಿರ ತಂದಾಗ ಯಾರು ಮಾಡ್ರಿಪ್ಪ? ಯಾರು ಕೂಡ ಹಾಲದಾನ ಮಾಡಲಿಲ್ಲ. ಯಾರು ಮಾಡಿದ್ರು? ಕುರುಬೂರು ಕುಲದಾಗ ಹುಟ್ಟಿ ಬಂದಿರತಕ್ಕಂತ ಸರೂರು ಶಾಂತಿ ಮುತ್ತಯ್ಯ ಯಾರಿಗೆ ಏನ್ ದಾನ ಮಾಡಿದ್ರು? ಜಗದ್ಗುರು ರೇವಣ ಸಿದ್ದೇಶ್ವರ 7 ಕೌಡಿ ಹಾಲದಾನ ಮಾಡಿದಕ್ಕಾಗಿ ಕುರುಬ ಸಮಾಜಕ್ಕೆ ಹಾಲು ಮತದವರು ಹಾಲು ಮತ ಅಂತ ಕರೆದ. ಇನ್ನೊಂದ ಕುರುಬ ಸಮಾಜ ಮುದ್ದಾಯಿ ಮುದ್ದುಗೊಂಡ ಪಾರ್ವತಾದೇವಿಗೆ ಮೋಹ ಹೆಚ್ಚಾಗಿ ಮಲೆಹಾಲ ಭೂಮಿಗೆ ಬಿದ್ದಾಗ ಮಣ್ಣಿನ ಮುದ್ದೆಯನ್ನು ಗೊಂಬೆಗಳ ನಿರ್ಮಾಣ ಮಾಡಿದ್ರು. ಅವರೇ ಮುದ್ದಾಯಿ ಮುದ್ದುಗೊಂಡ. ಹಾಲ್ಯಾಗ ಹುಟ್ಟ್ಯಾರ ಅಂತ ಹೇಳಿ ಅದಕ್ಕೆ ಮಲೆ ಹಾಲ ಹುಟ್ಟ್ಯಾರ ತಿಳ್ಕೊಂಡು ಅವರಿಗೆ ಹಾಲು ಮತದವ್ರ ಕರೆದ. ಇನ್ನೊಂದು ಯಾಕಂದ್ರೆ ಕುರುಬರಲ್ಲಿ ಹಾಲಿನಂತ ಗುಣ ಐತಿತ್ತು ಕೂಡ ಹಾಲು ಮತದ ಕರೆದ. ಅದಕ್ಕೆ ಇಷ್ಟ ವಿಷಯಗಳು ಹೇಳಿವಿ. ಅದಕ್ಕೆ ಇದೇ ಸಂತೋಷನ ಕಂಡ ನಮ್ಮ ಅಣ್ಣವರು ಬಂದ
ಹೌದು ನಮ್ಮ ದೇವರೇ ಬೀರ ದೇವ್ರ. ಹೌದು, ಬೀರ ದೇವರು ಗುಡಿವಿನ ಮ್ಯಾಗೆ ನಮ್ಮ ಇಸ್ಲಾಂ ಧರ್ಮದ ಚಿಹ್ನ ಐತಿ. ಇದಕ್ಕೆ ಏನಪ್ಪಾ ಅಂತಂದ್ರ ಬಾಳ ಮಾರ್ಮಿಕ ಹೇಳ್ಯಾನ. ಕರೆಕ್ಟ್ ತಿಳ್ಕೊಂಡು 101 ರೂಪಾಯಿ ಕೊಟ್ಟಾರ ಬಂಧುಗಳೇ. ಹೌದಪ್ಪ, ಬರೇ ಒಂದೇ ಗುರುವಿನ ಗುಡಿ ಮ್ಯಾಗಿಲ್ಲ. ಹೌದು, ಇದೇ ಯಾವ ನಮ್ಮ ಚಿಕ್ಕೋಡಿ ತಾಲೂಕ ಹಾಲಸಿದ್ದನ ಗುಡಿ ಈಗ ನಿಪ್ಪಾಣಿ ತಾಲೂಕದಾಗ ಆಗೈತೆ ಮುತ್ತಪ್ಪನ. ಹೌದಪ್ಪ, ಅಲ್ಲಿ ಕೂಡ ಐತಿ. ಇನ್ನು ಬಹಳ ಊರಾಗ ಇಸ್ಲಾಂ ಧರ್ಮದ ಚರಿತ್ರೆ ಐತಿ ಬಂಧುಗಳೇ. ಅಂತ ಇಸ್ಲಾಂ ಧರ್ಮರು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿ ಅವರು ಕೂಡ 101 ರೂಪಾಯಿ ಕೊಟ್ರ. ಅವರಿಗೆ ಮಾಳಿಂಗರಾಯ ನೀರ್ ಖರೆ ಅಂತಾದ್ರಾಗ ನಮ್ಮ ಹಾಡಿಕೆ ಕೇಳ್ಯಾರ. ಆದ್ರೂ ಅವ್ರಿಗೆ ಸಂತೋಷ ಆಗ್ಲಿಲ್ಲ. ಯಾಕಂತಂದ್ರೆ ಮಳ್ಯಾಗ ಮಂದಿ ಕೂಡ್ಲಿಲ್ಲ, ಆದ್ರೂ ಕಾರ್ಯಕ್ರಮ ಮಾಡಿಸ್ಯಾರ. ಇನ್ನೊಂದು ಸಾರಿ ನಿಮ್ಮ ಊರಿಗೆ ಬರ್ತೀವಿ. ಇಡೀ ನಮ್ಮ ಮಾಳಿಂಗರಾಯನ ಮಟ್ಟ ಮನೆ ಒಳಗ ಬಹಳ ಮಂದಿ ಸಾಹಿತ್ಯ ಬರದ. ಯಾರ್ಯಾರು ಬಂದ್ರಪ್ಪ? ಮೊದಲಿಗೆ ನಾಗೂರ್ ಲಕ್ಷ್ಮಣ ಮಾಸ್ತರು ಬರದ, ಆಮೇಲೆ ಇಂಗ್ಲೇಶ್ವರ ಜಕ್ಕಣ್ಣ ಮಾಸ್ತರ್ ಬರದ, ಅರಟಾಳ ಕಲ್ಮೇಶಿ ಮಾಸ್ತರ್ ಬರದ, ಹಡಗಲಿ ಮಾಯನ ಬರದ, ಗುಡ್ಡಾಡ ನಿಂಗನ ಬರದ, ಸಿಂದಗಿ ಬೂಥಾಳಿ ಬರದ, ಶಿವನಿಗೆ ಶಿವರಾಯಿ ಬರದ. ಹೌದು, ಇನ್ನೂ ಬಹಳ ಮಂದಿ ಸಾಹಿತ್ಯಗಾರ ನಮ್ಮ ಮಟ್ಟ ಮನ್ಯಾಗ ಬರದ. ಅಂಶಿದ ಮುತ್ಯನ ಮಟ್ಟ ಮನ್ಯಾಗ ಬರದಾರ. ಆದ್ರೂ ಕೂಡ ಒಬ್ಬ ಸಾಲಿ ಕಲಿಲಾರದ ಸಾಹಿತ್ಯಗಾರ ಅನಿಸ್ಕೊಂಡವ್ರ ಜಗತ್ತಿನಾಗ ಯಾರಿದ್ರೆ ಬಳಗಾರ ನಂದನ ಮಾಸ್ತರ್ ಒಂದು ಜೋರಾದ ಚಪ್ಪಾಳೆ ಬಂದ. ಹೌದಪ್ಪ, ಹೌದೌದು, ಸಾಲಿ ಕಲಿತಿಲ್ಲ ಖರೆ ಅವನಂತ ಜನರಲ್ ಹಾಡ ಬರಕ, ಅಕ್ಕನೇಳ ಮಾಯವನ ಹಬ್ಬದ ಹಾಡ ಬರಕ ಅವನಂತ ಗಂಡಸ ಸಾಹಿತ್ಯ ಇನ್ನು ಮುಂದೂ ಬರಂಗಿಲ್ಲ, ಇನ್ನು ಹಿಂದೂ ಬರ ತಿಳ್ಕೊಂಡು ರಂಜುನಿಗೆ ಸಮಾದ ಕೈ ಎತ್ತ ನಂದನ ಮಾರ ಕೈ ಎತ್ತ ಬಂದು ಬರೀ. ಹೌದಪ್ಪ, ಹೌದು ಹೌದಾ, ಎಂತದ ಬರನ್ ಎಂತ ಹಾಡ ಬರ್ದನ್ರಿ. ನಾರಾಯಣ ಜ್ಯೋತಿಷಾಗಿ ಬಂದೋ ಎಂತ ಸಾಹಿತ್ಯ, ಅಂತ ಬಹಳ ಸಾಹಿತ್ಯ ಬರ್ದಾನ. ಒಂದಲ್ಲ 1000 ಸಾಹಿತ್ಯ. ಅಂತ ಕಲಾವಿದರಿಗೆ ನಾನೊಬ್ಬ ಕಲಾವಿದ, ಅವನಿಗೆ ಸಭಾದಾಗ ನಾವು ಕೈ ಮುಗಿದು ಹೇಳ್ತೀನಿ, ಸಾಹಿತ್ಯ ಬರೀದು ಬಿಡ್ಬ್ಯಾಡ್ರಿ. ಒಳ್ಳೆ ಸಾಹಿತ್ಯ ಬರೀತೀರಿ, ನಿಮ್ಮ ಸಾಹಿತ್ಯ ಯಾರು ಹಾಡಾಗಿಲ್ಲ ಅಂತ ಬಿಡ್ಬ್ಯಾಡ್ರಿ. ನಿಮ್ಮ ಸಾಹಿತ್ಯ ಹೊತ್ತು ನಡೆಸುವ ಮಂದಿ ಜಗತ್ತಿನಾಗ ಬಹಳ ಐತಿ. ಅದಕ್ಕೆ ನಮ್ಮ ಬಳಗಾನೂರ್ ನಂದನ ಮರಾಗಿ ಈ ಯಾವ ನಮ್ಮ ಅಫಜಲ್ಪುರ ತಾಲೂಕಿನೊಳಗೆ ಬಳೂರಿಗೆ ಅಮ್ಮೋಗಿ ಮಾಸ್ತರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಬಳಗಾನೂರ್ ನಂದನ ಮಾಸ್ತರ್ ಕೈ ಮುಗಿದ ಅರಟಾಳ ಕಲ್ಮೇಶ ನಿನಗೆ ಸಣ್ಣ ತಮ್ಮ ತಿಳ್ಕೊಂಡು ಕೇಳ್ತೀನಿ, ನೀವು ಒಳ್ಳೆ ಸಾಹಿತ್ಯ ಬರೀ. ಅದಕ್ಕೆ ಕೊಟ್ಟಿರ್ತಕ್ಕಂಥ ಬಳಗಾನೂರ್ ನಂದನ ಮಾರಾಯಣ ಊರವ್ರು ಕೂಡ 50 ರೂಪಾಯಿ ಕೊಟ್ಟ. ಕೆಂಚರಾಯ ದೇವ್ರ ಹೆಸರು ಕೊಟ್ಟು ಕಾಪಾಡಿ ದೇವ್ರಲ್ಲಿ ಬಿಡಿತು. ಅಮ್ಮಗೆ ಮಾಸ್ತಾರ ನಂದು ತಮಕ ನಾನು ಬರ್ಲಾಕ್ ಚಾಲು ಮಾಡ್ತಾನೆ, ಅದನ್ನು ಬಿಡ್ನಿ ಇದ್ರಿ ಯೂಟ್ಯೂಬ್ನಾಗ ಹೋಗಿ. ಜಗದೀಶನ್ನ ಅಮ್ರಪ್ಪ ಗುಡುಗುಂಟಿ ಸಕ್ಕಿನ ನಾ ಸಭಾದಾರ ಏನಂತ ಐತಿ. ಯಾಕಂತ ಕೇಳಿದ್ರೆ ವಿಷಯ ಮಾತಾಡೋದು ಯಾರು ಶಿವಶಕ್ತಿ ವಿಷಯ ಎಲ್ಲಿಗೆ ಬಂದತಿ ಎಲ್ಲ ಗೊತ್ತೈತಿ ಮಂದಿಗೆ. ಈಗಾಗಲೇ ಯೂಟ್ಯೂಬ್ದೊಳಗ ಬಹಳ ಮಂದಿ ಶಿವಶಕ್ತಿ ಬಗ್ಗೆ ಮಾತಾಡ. ಗೀಗಿ ಪದದೊಳಗ ಶಕ್ತಿ ವಿಷಯ ಎಲ್ಲಿಗೆ ಬಂದತಿ ಎಲ್ಲ ಗೊತ್ತೈತಿ ಮಂದಿಗೆ. ಈಗಾಗಲೇ ಯೂಟ್ಯೂಬ್ದೊಳಗ ಬಹಳ ಮಂದಿ ಶಿವಶಕ್ತಿ ಬಗ್ಗೆ ಮಾತಾಡ. ಗೀಗಿ ಪದದೊಳಗ ಹೌದು, ಹಾಲಗಿರಿ, ಮೇಲಗಿರಿ, ಸಿದ್ಧಗಿರಿ, ಸಂವಸನಗಿರಿ, ಚಂದನಗಿರಿ, ಮಂದನಗಿರಿ 7 ಊರಿಗೆ ಪಲ್ಲಕ್ಕಿ ಬರಮಾಡಿಕೊಂಡು ಜಗದ್ಗುರುವಿನ ಹಬ್ಬ ಹಾಕಿದ ಬೀರು ದೇವ್ರ ಅಂತ ನಾವು ಹೇಳಿವು. ಹೌದು, ನಿಮಗ ನಮ್ಮ ಮಗಳಿಗೆ ಕೇಳಿವು, ತಂಗಿ ನಿಮ್ಮ ಅಂಶದ ಮುತ್ತನ ಸಂಪ್ರದಾಯದೊಳಗ ಎಲ್ಲಿ ಹಬ್ಬ ಹಾಕ್ಯಾರ, ಯಾವ ಊರಿಗೆ ಬಂದಾರ ಕೊಟ್ಟು ಬಂದಾರ ಆಕೆ ಅದನ್ನ ಹಾಡಂಗಿಲ್ಲ. ಹಾಗು ಹುಟ್ಟಿದ ಬೇಕಂತ ಆಕಿಗೆ ಹಾಗು ಹುಟ್ಟಿದ ತಂಗಿ ಹಾಗ ಒಂದೇ ಅಲ್ಲ, ಹಗ್ಗ ಮಗ ಯಾವನ್ ಹುಟ್ಟಾವ ಹೇಳಿವು ನಾವು. ಅದಕ್ಕೆ ಅಂತ ಹಿರಿಯರು ಕೂಡ ಮಾಳಿಂಗರಾಯ ದೇವರು ಅಟ್ಟ ಐಶ್ವರ್ಯ ಕೊಟ್ಟು ಕಾಪಾಡದ ಪರಮಾತ್ಮನ ಪಾದಕ್ಕೆ ಬಿಡ್ಕೊಂಡ ಇನ್ನೊಬ್ರು ಹಿರಿಯರು ಬಂದು ನಿಮಗ್ ಕೇಳ ಏನಂದ್ರಿಪ್ಪ? ನಮಗ ಶಿರಾಡೋನಿ ಗಿರ್ಮಲ್ ಮಾಸ್ತರು ಡೊಳ್ಳಿನ ಪದ ಹಾಡ್ಯಾರ. ಹೌದು, ನಿಡೋನಿ ಕುಲಕರ್ಣಿ ಅವರು ಬ್ರಾಹ್ಮಣ ಸಮಾಜರು ಡೊಳ್ಳಿನ ಪದ ಹಾಡ್ತಾರ. ಹೌದು, ಇಂಗ್ಲೇಶ್ವರು ಮೈವು ಕಾರ್ಕಲ್ ಜಾಕಿರ್ ಸಾಹಿಬ ಇಸ್ಲಾಂ ಧರ್ಮದವರು ಬಂದ್ರ ಹನಿಗೆ ಹಚ್ಕೊಂಡ ಹಾಡ್ತಾರ. ಬೆಳಿನ ಪದ ಹಾಡ್ತಾರ. ಇಂಗ್ಲೇಶ್ವರ ಶ್ರೀಶೈಲ ಶಿವನಿಗೆ ಶಿವರಾಯ ಮಾಸ್ತರ ಅಂಬಿಗಾರ್ ಇಬ್ಬರಿಗೆ ಮಾಂತು ಡಗ್ಗ ಬಡಿಯವರು ಅಂಬಿಗಾರ ಸಮಾಜದಾಗ ಹುಟ್ಟಿ ಹಾಲ್ ಮತ್ತು ಸೇವಾ ಮಾಡೋ ಸೌಭಾಗ್ಯ ಸಿಕ್ಕೈತಿ. ಹೌದು, ಜಗತ್ತಿನಾಗ ಎಲ್ಲಾ ಧರ್ಮದವರಿಗೆ ಹಾಲು ಮತದವರು ಅನ್ನಂಗಿಲ್ಲ, ಅಲ್ಲಿಕ್ಕೆ ಬರುದಿಲ್ಲ. ಖರೆ ಕುರುಬ ಸಮಾಜಕ್ಕೆ ಯಾಕ ಹಾಲು ಮತದವರು ಅತ್ತಾರ ತೇಳಿ ಒಬ್ರು ಹಿರಿಯರು ಕೇಳ. ಅದಕ್ಕೇನ್ ಹೇಳ್ರಿಪ್ಪ ಅವರು? ನೀವು ಏನ್ ಹೇಳ್ರಿ? ಏನ್ ಹೇಳಿ ಅವಾಗ ಕೇಳ್ಬೇಕು. ಅವರು ಹೋದ್ರೆ ನಿಮ್ ಹಂತಕ್ಕೆ ಐತರ ಏನ ಐತ? ಪೂಜಾರಿ ಪಟ್ಟಕ್ ಒಂದ್ ಐತ್ ನೋಡ, ಪೂಜಾರಿ ಪಟ್ಟಕ್ ಒಂದೇ
ಯಾಕಂತ ಕೇಳಿದ್ರೆ ಈಗ 3 ಊಟ ಅದು ಅವನು 3 ಊಟ. ಯಾಕಂತಂದ್ರೆ ಒಳ್ಳೆಯವ್ರಿಗೆ ಬೆಲೆ ಇಲ್ಲ. ಹೌದಪ್ಪ, ಕಾಲ ಎಲ್ಲ ಸುಮಾರಾಗೈತಿ, ಒಳ್ಳೆಯವ್ರಿಗೆ ಬೆಲೆ ಇಲ್ಲ. ಹೌದಪ್ಪ. ಆದ್ರೂ ತಂಗಿ ಯಾಕಂತಂದ್ರೆ ನೀ ಕಾರ್ಯಕ್ರಮ ಮಾಡಕತ್ತಿ ತಿರುಗಿ ಮಿರುಗಿ ನಾ ತಾಳ ಹೋಗಿ ಜಿಗಿತೀನಿ, ತಾಳ ಹೊಡೆದನಿ. ಈ ಟೇಜ್ ಮುರಿತಂದ್ರ ಬೈತಾರ ತಗಿಗೆ ಬೈತಾರ. ನೀ ಟೇಜ್ ಮುರಿಯಂಗ್ರೆ ಹೆಣ್ಮಗಳದಿ ಸುಟ್ಟು ಉದ್ಕಡೆ ಆಗಿದಿ. ಮತ್ ಹೇಳ್ತಾಳ ಟೇಜ್ ಮುರಿದ ಯಾರಿಗೆ ಹೇಳಲ್ಲ ಮಾಸ್ತರ? ಹಾ. ಕಿಲ್ಕುತ್ತಾನ ಕಲ್ಬುತ್ತೆ ಇವಾಗ ಏನ್ರ ಮುರಿದ್ರ ಆ ಕಾಡ್ ನೋಡ್ತಾನ. ಯಾಕಂತ ಕೇಳಿದ್ರೆ ತಂಗಿ ಟೇಜ್ ಮುರಿದ್ರ ನನಗ ಲುಕ್ಸಾನ್ ಇಲ್ಲ, ಹೌದು, ಕಮಿಟಿಯವ್ರ ಲುಕ್ಸಾನ್ ಐತಿ. ಹೌದು. ಇನ್ನೊಂದು ಮಾತು ಹೇಳ್ತೀನಿ, ಲೋಕಲ್ ಮಾತಾಡಬಾರ್ದು. ನೀ ಯಾನು ಸಿಟ್ಟಿಗೆ ಬರ್ತಿಲ್ಲ, ಸಿಟ್ಟು ಅನ್ನೋದು ಸುಟ್ಟು ಬೀಡುನಿ. ಹೌದು, ನೀ ಮಂದ್ಯಾಗ ಹೆಣ್ಮಕ್ಳಿಗೆ ಇಟ್ಟು ಬೈತಿ, ಮನ್ಯಾಗ ಹತ್ತಿ ಜೋಳಿ ಜಗಳಾಡ ನನ್ನ ಮನೆಗೆ ಬಂದದೀನಿ. ಹೌದು, ಹತ್ತಿ ಜೋಳಿ ಜಗಳ ಆಡಿದ್ರೆ ಜಿಪ್ರಿನ ಹರಿಪೈಕಿ ಐಕಿ 3 ದಿವಸ ನಡ್ಯಾಕ್ ಹೋಗಿ 6 ದಿವಸ ನನ್ನ ಮನ್ಯಾಗ ನಿಂತು ನನ್ನ ಒಬ್ರು ಕಳ್ದು ನಾವು ಹಡ್ಡಿ ಎಂತ ಮಗಳ ಹಾಡಿದ್ ಎಷ್ಟೊತ್ತೆ ಹುಟ್ಟೈತಿದ ತಂಗಿ. ಯವ್ವ ಏನೋ ತಪ್ಪು ತಿಳ್ಕೊಬೇಡ್ರಿ. ಈಗ ಯಾಕಂದ್ರ ನಾವು ಹಾಲು ಮತದವರು ಆಕೆ ಇಸ್ಲಾಂ ಧರ್ಮದಕ್ಕೆ ಇದ್ರು ಕೂಡ ಅದಕ್ಕೆ ಬೆಲೆ ಕೊಟ್ಟಿವು ರೀತಿ ಒಳಗೆ ನಮಗ ಅಪ್ಪ ಮಗಳು ಯಾವಾಗ ಖರೆ ಖರೆ ಅಪ್ಪ ಅಂತ ನೀವು ತಿಳ್ಕೊಂಡಿರಿ. ನಾವು ಹಾಲ್ ಕುರುಬ ಸಮಾಜ, ಆಕೆ ಇಸ್ಲಾಂ ಧರ್ಮದ ಸಮಾಜದವ್ರು ಇದ್ರು ಕೂಡ ಯಾಕಂದ್ರೆ ಒಂದು ಡೊಳ್ಳಿನ ಸಟ್ಟ ಸಂಘ ನಮ್ಮನ್ನ ಇಬ್ಬರು ಏನು ಮಾಡೈತೆ ಅಂತ ಕೇಳಿದ್ರೆ ತಾಯಿ ಮತ್ತು ತಂದೆ ಮತ್ತು ಮಗಳು ಅಂತ ತಿಳ್ಕೊಂಡು ಒಂದು ಮಾಡೈತೆ. ಅದಕ್ಕೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಕ್ಕೆ ಬಂದೋರಿ. ಆಕೆ ಇನ್ನೊಂದು ಯಾಕೆ ಮೆಚ್ಕೋಬೇಕಂದ್ರೆ ನೋಡ್ರಿ, ತಂಗಿಗೆ ಒಟ್ಟ ತಂಗಿ ಹಡದ 5 ತಿಂಗಳಾಗೈತಿ. 5 ತಿಂಗಳಾಗ ಗಂಡ ಮನೆಗೆ ಹೋಗಿ ಗಂಡನ ಮನೆ ತುಂಬಬೇಕಂತ ಹೇಳಿ ಡೊಳ್ಳಿನ ಮ್ಯಾಲದಾಗ 10 ಬಂಡ್ರ ಹಿಡ್ದಾಳ. ಗಂಡು ಗಬ್ರು ಕೊಲಾಮಗೆನ ಜಲ್ದಿ ಹೋಗ ಮಲಿ ಕುಡಿಸಿ ಬರುತ್ತ ಹೋಗಿ ಎಲ್ಲಿ ಕೂಸದು. ಅದಕ್ಕೆ ಅಂತ ಒಂದು ಹಸುಗೂಸಿನ ಕರ್ಕೊಂಡ ಕಾರ್ಯಕ್ರಮ ಮಾಡ್ತಾತಂದ್ರ ಸತ್ಯ ಸಂಘದಾಗ ಅಟ್ ಶಕ್ತಿ ಐತಿ, ಅಟ್ ಬೆಲೆ ಐತಿ. ಆಕೆ ಎಲ್ಲಾರು ಇನ್ನೊಮ್ಮೆ ಹಾರೈಸ್ಬೇಕಂತ ಹೇಳಿ ಆ ಭಗವಂತನಲ್ಲಿ ಬೇಡಿಕೆ. ಹೌದು. ಯಾಕಂದ್ರೆ ನೋಡ್ರಿ, ನಮ್ಮ ಹೆಣ್ಮಕ್ಳ 7 ತಿಂಗಳು ಆದ್ರೂ ತವ್ರ ಮನೆ ಬಿಟ್ಟು ಬರಂಗಿಲ್ಲ. ಇನ್ನ ಹುಡುಗಿ ದಾಡ್ರಾಗಿಲ್ಲತ್ತ. ಹೌದು, ಇನ್ನ ವರ್ಷಲಿ ಮಗೆ ತಲೆಗಿಳಿಯಂಗಿಲ್ಲ ಅವ್ರು ನಿಮ್ಮವ್ರ. ಅದಕ್ಕೆ ಅಂತ ಒಂದು 5 ತಿಂಗಳು ಹಸುಗೂಸಿನ ಕರ್ಕೊಂಡ ಸತ್ಯಸಂಗದಾಗ ಸೇವಾ ಮಾಡ್ತಾರಂದ್ರ ಅದು ಭಂಡಾರದಾಗ ಶಕ್ತಿ. ಇನ್ನೊಂದು ಕೇಳಿನಿ, ನಾವು ಹಾಲು ಮತದವರು, ನೀವು ಇಸ್ಲಾಂ ಧರ್ಮದವರು, ಏನ್ ಸಂಬಂಧ ಐತೆ ಅಂತ ಹೇಳ್ತೀವಿ ಅಂತ ಹೇಳಿವಿ. ಹಾಲು ಮತ ಸಮಾಜಕ್ಕೆ ಇಸ್ಲಾಂ ಧರ್ಮ ಸಮಾಜಕ್ಕೆ ಏನು ಸಂಬಂಧ ಕೇಳಿವ್ ನಾವು. ಹೌದು, ಅದನ್ನ ಹೇಳೇ ಇಲ್ಲ ಇವರು. ಏ ಮಾಸ್ತರ, ಎಂತ ಮಾಸ್ತಾರ ನೀ ಮಾಸ್ತರ್ ಅದ್ಯೋ ಬೆಸ್ತಾರ ಅದ್ಯೋ? ಇಂದ ಬೆಸ್ತಾರ ಅದ. ಯಾಕೆ ಕೇಳಿದ್ರೆ ನಿನಗೆ ಬಹುಶಃ ಒಂದು ಮಾತು ಬಹಳ ಮಾತಾಡಂಗಿಲ್ಲ, ಒಂದೇ ಮಾತು ಮುಗಿಸ್ತೀನಿ. ಇಸ್ಲಾಂ ಧರ್ಮಕ್ಕೆ ನಮಗೆ ಏನು ಸಂಬಂಧ ಅಂತ ಕೇಳಿದ್ರೆ, ಹಳ್ಳಿ ಹನುಮರ ನಾಡು ಡೇಳಿ ಭಾಷಣ ಪಟ್ಟಣದೊಳಗೆ ಹೌದು ಏನಿತ್ತು? ಒಡ್ಡಿ ವಾಲಗ ಸಿದ್ಧರ ಶಿವಸ್ಥಾನ ಕಂಚಿನ ಕೈತಾಳ ಸಾಲ್ ಸತಿಗೆ ನೇಲ ಕಳಸ ಮಾಯಮೂರ್ತಿ ಕರ್ನೆ ಕಾಳಿ ಬುಡುಗು ನೆಪರಿ ಡೊಳ್ಳೆ ಹೆಗ್ಗಾಳಿ ಕಿರಿಗಾಳಿ ಜಾಂಟಿ ಮುತ್ತಿನ ಪರ್ಲಕ್ಕೆ ಕ್ವಾರ್ಮಿಸಿ ಕನಬಟ್ಟ ಹಳ್ಳಿ ಡ್ಯೂಟಿಗೆ ನಂದಾದೀಪ ಭಂಡಾರ ಬರೀ ಕ್ಯಾದಗಿತ್ತೇನಿ. ಹೌದು ಕ್ಯಾದಗಿತ್ತೇನಿ. ಇವು ಏನು ಮಾಲಿಂಗರಾಯ ಬೀರದೇವರ ಸಿದ್ಧನ ಗುಡಿಯಾಗಿರ್ತಕ್ಕಂತ ಏನು ಶಿವಸ್ಥಾನದವಲ್ಲ 52 ಬಿರದಾವಳಿ, ಇದು ಮೊದಲು ಎಲ್ಲಿದ್ದು ಅಂತ ಕೇಳಿದ್ರೆ ಡಿಳ್ಳಿ ಭಾಷಣ ಪಟ್ಟಣದಾಗಿದ್ದು. ಡಿಳ್ಳಿ ಭಾಷಣ ಪಟ್ಟಣದೊಳಗೆ ಈಗೇನದು ದಿಲ್ಲಿ ಅದೇ. ಈಗ ಏನು ಮೋದಿ ಅದಲ್ಲ. ಹೌದು, ಅದಕ್ಕ ಮೊದಲು ಡಿಳ್ಳಿ ಭಾಷಣ ಪಟ್ಟಣ ಇಸ್ಲಾಂ ಧರ್ಮದ ಆಳ್ತಿದ್ರು, ಅವನ ಹೆಸರು ಡಿಳ್ಳಿ ಭಾಷೆ. ಅವಾಗ ಮುಂದೆ ಏನಿತ್ತು ಮತ್ತಪ್ಪ ಲಿಪಿ ಏನು ಬರ್ದಿತ್ತಪ್ಪ? ಒಂದೇ ತಾಯಿ ಮಕ್ಕಳಿರ್ಬೇಕ, ಜಾತ ಜೋತಿ ಮಕ್ಕಳಿಗೆ ಇದು ಹೋಗಿ ಒಡ್ಡಿ ವಾಲಗ ಶಿವಸ್ಥಾನ ಕಂಚಿನ ಕೈತಾಳ ಅವ್ರಿಗೆ ವಶ ಆಗಬೇಕಂತೇಳಿ ಲಿಪಿ ಬರ್ದಿತ್ತು. ಲಿಪಿ ಹೌದು, ಮುಂದೆ ಏನಾಯ್ತಪ್ಪ? ದೇವರಾಜ ಹೋದ, ದೀಪಕರಾಯ ಹೋದ, ಧೂಪಕರಾಯ ಹೋದ, ಅನ್ನಕರಾಯ, ಚಾಣಕರಾಯ, ಕರಿಗೌಡಿ, ಕಂಚಗೌಡ, ಸೋಮರಾಯ, ತುಕ್ಕಪ್ಪರಾಯ ಎಲ್ಲ ಹೋದ್ರ. ಹೌದಪ್ಪ. ಮುಂದೆ ಯಾರಿಗೆ ವಶ ಆಯ್ತು? ಜಕ್ಕಪ್ಪ ಮಾಳಪ್ಪಗೆ ವಶ ಆಯ್ತು ಮುತ್ತಪ್ಪನ. ಹೌದಪ್ಪ. ಹೌದು. ಅವಾಗ ಜಕ್ಕಪ್ಪ ಮಾಳಪ್ಪ ಹೋಗಿ ಒಡ್ಡಿ ವಾಲಗ ಸಿದ್ಧರ ಶಿವಸ್ಥಾನ ವಶ ಆದಾಗ ಥರ ಈ ಶಿವಸ್ಥಾನವನ್ನ ಎಷ್ಟೋ 100,000 ವರ್ಷ ಗಟ್ಲೆ 600-700 ವರ್ಷ ಗಟ್ಲೆ ನಾವು ಜೋಪಾನ ಮಾಡಿ ಇದನ್ನ. ಹೌದು ಮಾಳಪ್ಪ ಜಕ್ರಾಯಿ ನೀವು ವಶಪಡಿಸ್ಕೊಂಡ್ರಿ, ನಮ್ಮ ಧರ್ಮಕ್ಕೆ ನೀವು ಏನು ಕೊಡ್ತೀರಂತ ಕೇಳ್ತಾರ. ಗುರ್ತು ಕೊಡ್ಬೇಕು, ಇಟ್ಟು ಕಾದದಕ್ಕ ಜೋಕಿ ಮಾಡಿದಕ್ಕ. ಅವಾಗ ಹೇಳ್ತಾನ ಮಾಲಿಂಗರಾಯ, ನಮ್ಮ ಕುರುಬ ಸಮಾಜದವ್ರಿಗೆ ಡೋಲ್ ಇರ್ಲಿ,
ಇರ್ಲಿ ನಿಮ್ಮ ಇಸ್ಲಾಂ ಧರ್ಮದವ್ರಿಗೆ ಮದುವೆಯಾಗ ಡೋಲ್ಕ ಬರ್ಸದ ಅವ್ರಿಗೆ ಡೋಲ್ಕ ಕೊಟ್ಟ. ಹೌದು, ಇನ್ನೂ ಆದ್ರೂ ಮದುವೆ ಒಳಗೆ ಡೋಲ್ಕ ಬಾರಿಸ್ತಾರ ಹನುಮಂತ. ನೋಡ್ರಿ ಹೇಳ್ತಾನೆ, ಇದು ಅಲ್ಲದೆ ಹೊನ್ನೂರು ಬೀರಪ್ಪ ನನ್ನ ಗುರು. ಹೌದು, ಹೊನ್ನೂರು ಬೀರಪ್ಪ ನನ್ನ ಗುರು. ನನ್ನ ಗುರುವಿನ ಗುಡಿ ಮ್ಯಾಗ ನಿಮ್ಮ ಇಸ್ಲಾಂ ಧರ್ಮದ, ನನ್ನ ಗುರುವಿನ ಗುಡಿ ಮ್ಯಾಗ ಅರ್ಧ ಚಂದ್ರಂ ಇಸ್ಲಾಂ ಧರ್ಮದ ಕೋಣ ಉಳಿಸ್ತದೆ. ಜಗತ್ತಿನಾಗ ಹೊನ್ನೂರು ಬೀರಪ್ಪನ ಗುಡಿ ಮ್ಯಾಗ ಇಸ್ಲಾಂ ಧರ್ಮದ ಚಿನ್ನಿಟ್ಟ ಯಾಕೆ ನಮ್ಮ ಅಪ್ಪ ಮಾಳಂಗ್ರ. ಹೌದೌದು, ಹಿಂಗಾದ್ರ ಉತ್ತರ. ನಿಮ್ಮಲ್ಲಿ ಏನು ಸಂಬಂಧ ಐತಿ? ಇದೇ ಯಾವ ನಮ್ಮ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕಿನಾಗ ಮಕನಾಪುರ ಸೋಮಲಿಂಗನ ಗುಡಿಯಾಗ ಮದಾರ ಐತಿ. ಹೌದು, ಅದಕ್ಕೆ ನಮಗೆ ನಿಮಗೆ ಸಂಬಂಧ ಐತಿ ಹಿಂಗ ಹೇಳ. ಹೌದು ಮಾಸ್ತರ್ ಏನು ಅದನ್ನ ಬಿಟ್ಟಾರ. ಗುರ್ಲಿಂಗ್ ಮಾಸ್ತರ್ ಹೇಳತ್ತ ಜಾನಪದ ಕಲಿಮೇಶನ್ ಜೋಡಿ ಹಾಡಂದ ನಾವು ಗಂಡಗಬರು ನೋಡ್ರಿ ಅಂದ್ರ ಅವಾಗ ನಮ್ ಜೋಡಿ ಹಾಡೋದಾಗಿಲ್ಲ. ನಮ್ ಜಾನಪದ ಹೇಳ್ಕೊಳ್ಳೋದು ಎಲ್ಲವೂ ಆಟ ಐಶ್ವರ್ ಕೂಡ್ಲತ್ತ, ಕೊಳೂರು ಸಿದ್ದವನು ಕೂಡ್ಲತ್ತ. ಇದು ಹಿಂದಿಂದ ಚಳ ಕೂತದ. ಹೇಳಿ ಆ ಮತ್ತೊಬ್ರ ಹೆಸರ ನಾವಿಲ್ಲಿ ಬಳಸೋದು ನಮಗ ಹೆಸರು ಬಳಸೋದು ಬೇಡ. ದೇವ್ರ ಅವ್ರ ಹೇಳಿ ಅವ್ರ ಪಾಲಿಗೆ ದೇವ್ರ ಮಗನ ನೀ ಯಾಕೆ ಹಾಕತ್ತೀರಿ? ಆ ಕಡೆ ಪರದೆ ಹಿಡಿದು ಆ ಕಡೆ ಹೋಗ್ಲೇವು. ಸಂಕನಾಳ ಗುರ್ಲಿಂಗ ಮಾಸ್ತರ್ ಜಾನಪದ ಹಾಡಂದಾನೆ. ಯಾರ ಜೋಡಿ ಹಾಡಂದಾನೆ? ನಿನ್ನ ತಕ್ಕ ಗಡಿ ಜೋಡಿ ಹಾಡ. ಹೌದ್ರಿ, ನನ್ನ ತಕ್ಕ ಗಡಿ ನಿನ್ನ ಹುರಿಕೋದ ಮಗ ನಾ ಇದ್ದೀನಿ. ನಿನ್ನ ಮಾಸಿನ ಗಡಿಗೆ ಓದ ಬಸಲಾಗಿಟ್ಟ ಮಗ ನಾ ಅದೀನಿ. ಒಳಗ ಅರಿಶಿನ ಬೇರೆ ಹಾಕಿ ಹಾಕ್ತಾರ. ಅದಕ್ಕೆ ಇರ್ಲಿ ಬಂದು. ಯಾಕಂದ್ರೆ ಯಾಕೆ ದುಡುಕಾಕಿಲ್ಲ ಕೇಳಿದ್ರೆ ನನಗೆ ತಂದೆ ಸಮಾನ ಕೊಟ್ಟಾಳ ಜಾಗ. ನಾ ಅಪ್ಪಾಗೆ ಉಳಿಬೇಕು, ಆಕೆ ಮಗಳಾಗಿರ್ಬೇಕು. ತಂಗಿ ಹಾಡಿಕರೆ ಇಂಥವತ್ತು ಒಟ್ಟ ಹಾಡಿಬೇಡಿ ನಮ್ಮ ಮುಂದೆ. ಮಗನ ಹಾಡು ನೋಡತಾಳೆ ಕಲಿಮೇಶ್ವರ ಸರ್. ನಮ್ಮ ಅಪ್ಪ ಜಗಳಾಡಿ ಬಂದ ನಮ್ಮ ಮಮ್ಮಿ ಕಡೆ ಅಣ್ಣ ನೀವು ಹಡಿಸಿತಾನ ಮಗ ಆತ, ನೀವು ನಮ್ಮ ಹಲಸಂಗಿ ಬೀರ್ಯ ಮಗ ಏನತಾನು. ನಮ್ಮ ಪಪ್ಪ ರೊಕ್ಕ ಕೊಟ್ಟಿಲ್ಲ ನಮ್ಮ ಮಮ್ಮಿ, ಅದಕ್ಕೆ ನಾನು ಸಿದ್ದರಾಮಯ್ಯ ಸಾಹೇಬ್ ರೊಕ್ಕ ಮಗನ 2-3 ತಿಂಗಳು ಎಲ್ಲಿ ಬಂದವ ರೊಕ್ಕ ಬರ್ತಾವ ತಡ್ಕೊ ನೀನು ಮಣ್ಣು ಮುಗಿಸ್ತಾರ ಅವ್ರು. ಅದಕ್ಕೆ ಆ ರೊಕ್ಕ ಅದ್ರ ಬಗ್ಗೆ ಮಾಡಬೇಡ, ನಾವು ಲೋಕಲ್ ಮಾತಾಡೋರಲ್ಲ. ಹಂಗ ಯಾಕೆ ಕೇಳಿದ್ರೆ ಇನ್ನೊಂದು 5 ನುಡಿ ಮಾರ್ಗ ಹಾಡ್ರಿ. ಮುಂದೆ ಯಾವ ತೆರನಾಗಿ ಮತ್ತು ವಿಷಯ ಶಿವಶಕ್ತಿ ಸಂವಾದ ಐತಿ. ಹೌದು, ಗೃಹಲಕ್ಷ್ಮಿ ಅಂದ್ರೆ ಹೆಣ್ಣ ರೊಕ್ಕ ಬಿಟ್ಟಿಲ್ಲ ಹತ್ತಾರಿ ಇವ್ರ. ಒಂದು ಮಾತು, ನಿನ್ನ ಹೆಣ್ಣು ಗೃಹಲಕ್ಷ್ಮಿ ನಿನ್ನ ಅಂತ ಒಂದು ಶಕ್ತಿ ಹೆಚ್ಚಿತ್ತಂದ್ರೆ ರೊಕ್ಕ ಯಾಕೆ ಬಿಡಲಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ? ಆಕ್ಯಾನ್ ಬಿಡ್ತಾಳು, ನಮ್ಮ ಅಪ್ಪನ ಕೊಡ್ಬೇಕು ಸಿದ್ದರಾಮಯ್ಯ. ಅವ್ ಕೊಡಲ್ಲ, ಈಕ್ಯಾನ್ ಬಿಡಕಿ. ನಿಮ್ಮ ಅವ್ನ ಹಂತಿಕೆ ಏನಿಲ್ಲ. ನಿಮ್ಮ ಅವು ಎದಕ್ಕೆ ಶಾನೆ ಗೊತ್ತನ್ ಮುತ್ತಪ್ಪನ? ರಾಜಕೀಯಕ್ಕೆ ಬೆಂಕಿ ಹತ್ತಲಕ್ಕೆ ಶಾನೆ ಹಾಕಿ ಆಕಿ ಅವ್ರಲ್ಲಿ ಈ ಅವುಗಳು ಎಲ್ಲಿ ಹಚ್ತಾರ ಬೆಂಕಿ? ಇಲ್ಲಿ ಮನ್ಯಾಗ ಏನ್ ಮಾಡ್ತಾರೋ ಅದನ್ನ ಹೇಳಂಗಿಲ್ಲ ನಾವು. ಏನ್ ಯವ್ವ ಅದಕ್ಕೆ ಬರ್ಲಿ ಮಾರ ಇರ್ಲಿ, ಒಟ್ಟ ಲೋಕಲ್ ಮಾತಾಡ್ಬಿಡ್ರ ನಾನೇನು ಅಂತಿದೆ ಎಲ್ಲಾರ್ಗಿ. ಬಹುಶಃ ಜಟ್ಟಪ್ಪ ಮಾಸ್ತರ್ ಕಕ್ಕಳ ಮೇಲೆ ಅವರು ಸಂಕನಾಳ ಗುರುಲಿಂಗ ಮಾಸ್ತರ್ ಶಿಷ್ಯರು. ಕಕ್ಕಳ ಮೇಲೆ ಅಂದ್ರೆ ನನ್ನ ಗುರುವಿನ ಸ್ಥಾನ. ಶಿವಲಿಂಗ ಮುತ್ಯಾಗ ಗುರು ಯಾರು? ಯಾಕಂದ್ರೆ ಲಕ್ಷಾನ ಎಲ್ಲಾ ಲಿಂಗ ಮುತ್ಯಾಗ ಗುರು ಯಾರು? ಲಕ್ಷಾನ ಶಿವಲಿಂಗ ಮುತ್ಯ. ಹೌದಪ್ಪ, ಕಕ್ಕಳ ಮೇಲೆ ಇಲ್ಲಿ ಬಡಿಗಾರಸನ ಹುಟ್ಟಿ ಬಂದ. ಕುರುಬರಲ್ಲಿ ಹುಟ್ಟಿ ಬಂದ ಯಾರು? ತಂದೆ ಶಿವಪ್ಪ, ತಾಯಿ ಕಾಶಿಬಾಯಿ, ಮಗ ಮುಗುಳಖೋಳ ಎಲ್ಲಾ ಲಿಂಗನ ಗುರು. ಕಕ್ಕಳ ಮೇಲೆ ಹುಟ್ಟಿರ್ತಕ್ಕಂಥ ಲಕ್ಷಾನ ಶಿವಲಿಂಗ ಗುರು. ಅರಟಾಳ ಕಲ್ಮೇಶಾಗ ಯಾರು ಗುರು ಕೇಳಿದ್ರೆ ಅಲ್ಲಿ ಇರ್ತಕ್ಕಂಥ ನಮ್ಮ ಹಾಲುಮಂದ ಸಮಾಜದ ನಮ್ಮ ದೇವರಾಯಿ ಕಕ್ಕಳ ಮೇಲೆ ಸರ್ ತಕೊಂಡು ನಮಗ ಸ್ವಲ್ಪ ಕುಂಟಿದ್ರು ನೋಡ್ರಿ. ಆ ಗುರುವಿನ ಸರ್ ಕೈಯಾಗ ಐಗಿಳಿ ಒಳಗ 1ನೇ ತಿಂಗಳು 7ನೇ ಕಲ್ತಾರೆ ಅಂತ ಗುರುವಿನ ಊರವರು ಕೂಡ 51 ರೂಪಾಯಿ ಕೊಟ್ರೆ. ಗುರ್ಲಿಂಗ್ ಸರ್ ಅಂದ್ರೆ ಬೇರೆ ಅಲ್ಲ, ಕಲ್ಮೇಶ್ ಸರ್ ಅಂದ್ರೆ ಬೇರೆ ಅಲ್ಲ ತಗೊಂಡು ಹೇಳಿ 50 ರೂಪಾಯಿ ಕೊಟ್ಟಿರ್ತಕ್ಕಂಥ ಒಂದು ಕಕ್ಕಳ ಮೇಲೆ ಅಮೋಕ್ಷದ ಮ್ಯಾಲ ಹೌದಾ ಮಾಳಿಂಗ್ರನ ಮ್ಯಾಲ ಸಿಕ್ಕರ ಕಕ್ರ ಎದ್ರಿ. ಹೌದು, ತಪ್ಪು ಕಂಡು ಬತ್ತವ್ರು ಗುದ್ರಿ ಹಿಡಿದೆ. ಹೌದು, ಕರೆ ತಪ್ಪು ಮಾಡಲ್ಲ, ಗುದ್ದು ಬೇಡ್ರಿ. ಜಗತ್ತಿನೊಳಗೆ ನಿಮ್ಮ ಮ್ಯಾಲ ಬೆಳಿಲಿ. ಸಂಕನಾಳ ಗುರ್ಲಿಂಗ್ ಸರ್ ಹೆಂಗ್ ನಮ್ಮ ಜೋಡಿ ಸಾವಿರಾರು ಕಾರ್ಯಕ್ರಮ ಮಾಡ್ಯಾರ. ನೀವು ನಮ್ಮ ಜೋಡಿ ಹಾಡುವಂತ ಸೌಭಾಗ್ಯ ಕೂಡ್ಲೆ ಅಂತ ಹೇಳಿ ಕಕ್ಕಳ ಮೇಲೆ ಭಗವಂತನಲ್ಲಿ ಬೇಡ್ಕೊಂಡು 51 ರೂಪಾಯಿಯನ್ನ ಆಭರಣ. ಬರ್ರಿ. ಹೌದಾ, ಇನಕ ನಮ್ಮ ಮಗಳು ಹಾಡಿದ್ರು ಯವ್ವ ಹೆಂಗ್ ಕುಣಿತ ದೇವ್ರ ಹೆಂಗ್ ಕುಣಿತ ದಾರು ಕುಡ್ದ ಕುಣಿಸಲು ಬರೀ ಆಕಿ ಯವ್ವ. ಅದಕ್ಕೆ ಇರ್ಲಿ, ಅದಕ್ಕೆ ಒಳ್ಳೆ ಹಾಡ ಹಾಡಿದ್ರು ಮಾತು ಹೇಳಿದ್ರ. ಹೌದು, ಇನಕ 500 ರೂಪಾಯಿ ಕೊಟ್ರಿ ಕಾಂಗ್ರೆಸ್ ಪಕ್ಷದ ಮುಖಂಡನ ಏನ್ ಹೇಳ್ರಿ? ಅವ್ರೇನು ಒಟ್ಟ ಕಾಂಗ್ರೆಸ್ ಪಕ್ಷ ಮುಖಂಡ್ರ ಅಂದ್ಬಿಟ್ರು. ಮುಗಿ ಹಾಡೋರಿಗೆ ಬೇಕು ಕಂಠ, ಕೂತು ಕೇಳೋರಿಗೆ ಬೇಕು ಸೊಂಟ.
ಸಿದ್ದರಾಮಯ್ಯ ಹೆಂಗ್ ಬೇಕು 10 ವರ್ಷ ರಾಜಕೀಯ ಮಾಡಕ್ ಮುಖ್ಯಮಂತ್ರಿ ಜಗತ್ತಿನಾಗ ಬಂತ. ಹೌದು, ಇದ ಕಾಂಗ್ರೆಸ್ ರೊಕ್ಕ ಕೊಟ್ಟರು ಹೇಳುದಿದ ನಮಗ ಪಕ್ಷಪಾತ ಇಲ್ಲ, ನಮಗ ಎಲ್ಲಾರು ಅಷ್ಟೇ. ನಮ್ಗೆ ಯಾವ ಪಕ್ಷ ಕೊಟ್ಟರು ನಾವು ಕಲಾವಿದ್ರು. ನಮಗ ಆ ಪಕ್ಷ ಸಿದ್ದರಾಮಯ್ಯನ ಬಗ್ಗೆ ಹೇಳವ್ರೆ, JDS ಬಗ್ಗೆ ಹೇಳವ್ರೆ, ಮೋದಿ ಬಗ್ಗೆ ಹೇಳವ್ರೆ. ನನ್ನ ಹೆಂಡತಿ ಕಲತಾಕೆ ಈಗ ಧಾರವಾಡ ಪ್ಯಾಟ್ಯಾಕೆ ಹೇಳಿದ ಕೆಲಸ ಮಾಡದಿದ್ದಾರೆ, ಹೇಳಿದ ಕೆಲಸ ಮಾಡದಿದ್ದಾರೆ ಸಿಕ್ಕಂಡ ಬಯ್ಯಾಕೆ. ನನ್ನ ಹೆಂಡತಿ ಕಲತಾಕೆ ಆಕೆ ಬೆಂಗಳೂರು ಪ್ಯಾಟ್ಯಾಕೆ. ನನ್ನ ಹೆಂಡತಿ ಕಲತಾಕೆ ಆಕೆ ಬೆಂಗಳೂರು ಪ್ಯಾಟ್ಯಾಕೆ. ಅದಕ್ಕ ಯವ್ವ ನಮ್ಮಲ್ಲಿ ಇಲ್ಲಿ ಏನು ಮಾಡ್ತೈತಿ ಅಂತ ಕೇಳಿದ್ರೆ, ಇಲ್ಲಿ ಹಾಲು ಮತ್ತ ಸತ್ಯಸಿದ್ರಿ ಚರಿತ್ರೆ ಮಾಡ್ತೈತಿ. ಈಗ ಕುಡುಕ ಗಂಡನ ಈಗ ಗಂಟು ಬಿದ್ದಾಳ ಗಬರುತ್ತಿ ಅಂತ ಮಗಳನ್ನ ಹಾಡ್ದದಿ. ಮತ್ತೆ ಹಾಡ ಜಗತ್ತಿನಾಗ ದಾರು ಕುಡಿದ ಗಂಡಸರು ಯಾರೆಂದು ಕಲಿತಿಲ್ಲ, ದಾರು ಕುಡಿದ ಕಲಿಸಿದವ್ರೆ ಈ ಹೆಣ್ಮಗಳು. ನಾವು ಅದಂಗ್ರಿ 2 ನಿಮಿಷ ಲೇಟ್ ಆಗ್ಲಿಕ್ಕೆ ಹೇಳ್ರಿ. ಒಂದು ಮಾತು ಹೇಳ್ತೀನಿ, ನನ್ನ ಮಗಳು ಎದ್ದಿಂದ್ರು ಯಾಕಂದ್ರೆ ಇಲ್ಲ ಗೊತ್ತಾಕತಿ, ಒಟ್ಟ ಹೇಳುದಿಲ್ಲ ಆಕೆ. ಯವ್ವ ಈಕೆ ನನ್ನ ಮಗಳು ಸುಟ್ಟು ಉದ್ಕಡ್ಯಾಗ ನೋಡ್ರಿ. ಈಕಿ ಒಂದು ಹೆಣ್ಣು ಮಗಳು ಹಡದಾಳ. ಈಕಿಗೆ ಯಾಕಂತಂದ್ರೆ ಈಗ ಜವಾರಿ ಕಾಳ ಜರ ತಿಂದ್ರೆ ಏನಾಕತಿ ಮುತ್ತಪ್ಪನ ಮೈಯಾಗ ರಗತ್ ಬರ್ತಿತ್ತು. ಮೊದಲಿನ ಕಾಲದಾಗ ಯವ್ವ ನಿಮ್ಮ ಅತ್ತಿಗಳು ನಿಮ್ಮ ಮಾಯಿಗಳು ಜವಾರಿ ಕಾಳ ಜರ ತಿಂದ್ರಂದ್ರ ತಾಕತ್ತು ಮೈಯಾಗಿತ್ತು. ಮಕ್ಕಳಿಗೆ ಹಾಲು ಕುಡಿಸಿದ್ರು, ಭೀಮನಂಗ ಮಕ್ಕಳು ಹುಟ್ಟಿದ್ವು ಆಗಿನ ಕಾಲದಾಗ. ಒಟ್ಟ ಈಗ ಹಡ್ಯಾಂಗಿಲ್ಲ ಹಂಗ. ಯವ್ವ ಈಕಿ ಒಂದು ಹಡದಾಳ ನೋಡಾಕ ಹಿಂಗದಾಳ, ಕೂಶಟ್ ದಮ್ ಇರ್ಬೇಕು. ಅದು ಹಡ್ದಿಲ್ರಿ ತಂಗಿ ನಿಮ್ ಮಗಳು ಸಿದ್ರಿಂಗ್ ಆಗ್ಯದ ನೋಡ್ರಿ. ಮಲಿಗ್ ಹಾಲು ಎಲ್ಲಿ ಬರ್ಬೇಕ್ರಿ? ಎಲ್ಲಿ ಬರ್ತಾವ ಹಾಲು? ನಿನ್ನ ಕೇಳಿ ತಂಗಿ ಹೆಂಗತ್ತೇಳಿ ಇಲ್ಲ ಪಪ್ಪ ನೀ ಹೆಂಗೋ ಐಗಳಿಗೆ ಹೊಕ್ಕಿ ಬರು ಮುಂದೆ ಒಂದು ಮಲಿಕಾಯಿ ತಗೊಂಬ ಅಂದ್ಲಿ ತಂಗಿ. ಯಾಕೇಳಿ ಹಾಲು ಕಮ್ಮದವು, ಮನ್ಯಾಗ ಆಡಿ ಎದೈತಿ, ಆಡಿನಲ್ಲ ಅದ್ರ ಹಾಕುದು, ಆ ಕೂಸಿನ ಬಾಯಾಗ ಬೂಚ್ ಕುಡುದು ಜುರು ಜುರು ಜಗತೈತಿ ಅಂತ ನೋಡ್ರಿ. ಆ ಮಲಿ ಕಾಯ ಹಾಲು ಕುಡುದು ಕುಡಿತು, ದ್ವಾರದಾಗ ಅದನ್ನ ಬಿಡ್ತು, ಇದಕ್ ಗಂಟು ಬಿತ್ತು ಈ ಬಾಟ್ಲಿ. ಯಾರು ಕಳಿಸ್ಯಾರಿ? ಹೆಣ್ಮಕ್ಳ ಕಲಿಸ್ಯಾರ ಎಲ್ಲ ಇದನ್ನ. ಯವ್ವ ನೀ ಏನ್ ಬ್ಯಾಸಿಗೆ ಹುಟ್ಟಿದೇನೋ ಹಿಂಗ್ಯಾಕ್ ಮಾಡಲ್ತಿದಿ? ಅದಕ್ಕೆ ಜಗತ್ತೊಳಗ ಯವ್ವ ಎದ್ದಟ್ಟ ಹಾಲು ಕುಡಿಸ್ರಿ. ಇರ್ಲಿಕ್ಕಂದ್ರೆ ಕೊಂದು ಬಿಡತ್ತೀರಿ ಅವ್ರಿಗೆ. ಇದ್ದಟ್ಟು ಕುಡಿಸ್ರಿ ಅಂದ್ರೆ ಹಾಟಿ ತುಂಬುದಿಲ್ಲ. ಹೆಂಗೋ ಹಣಿಮೆ ಸುಳ್ತಾ ಮಗನ ಇಲ್ಲಿ. ಅದಕ್ಕೆ ಯಾಕಂದ್ರೆ ದಾದು ಕುಡಿದು ಕಲಿಸಿದವ್ರಿ ಜಗತ್ತೊಳಗೆ ಯಾರು ಕೇಳಿದ್ರೆ ಗಂಡಸರು ಯಾರು. ಯಾಕಂತಂದ್ರೆ ತಂಗಿ ಇದು ಮೊದಲು ಎಲ್ಲಿದ್ ಬಂದೈತಿ ಅಂತ ಕೇಳಿದ್ರೆ ನಿಮ್ ಕಡೆ ಬರಾಕತ್ತೈತಿ. ನೀವು ಸ್ವಲ್ಪ ಚಲೋ ಆರ್ ತಿಂದ ಬರೇ ನಿಮಗೆ ಏನು ವಡಾ ಪಾವ ಬಜಿ ತಿನ್ಬ್ಯಾಡ್ರಿ. ಒಟ್ಟ ಬಾಳಿಕಾಯಿ ತಿಂತಾರ ನೋಡಿಲ್ ನೀವು. ಎಂತವ್ರಿ ಸಂಜೆ ಮಾಡಿ ಹಸಿವೆ ಇರ್ತಾವ ಸೋಮವಾನ, ಮುಂಜಾನೆ ನೋಡ್ರಿ ಕೆಪ್ಪ ಚುಟ್ಟುದ್ ತಂಗಿ ಮೆಂತಿ ಪಲ್ಲಿ ತಿನ್ನ. ಅದಕ್ಕೂ ಗೊಬ್ಬರ ಹೋಗದೆ ಇರ್ತಾರೆ. ಅದಕ್ಕೆ ಕಾಯಿಪಲ್ಲೆ ತಿಂಡಿ ಅದ್ರ ತಂಗಿ ಎದಿಗೆ ಹಾಲು ಬರ್ತಾವು. ನಿನ್ನ ಮಗಳು ಸುರಸುಂದ್ರಿ ಅಕ್ಕಳೆ, ಹೌದಾ? ಮಾಲಾಸಿರಿ ಮಗಳ ಕಾಟೇರ ಸಿನಿಮಾ ತಗೋ ದರ್ಶನ ಜೋಡಿ ಹಂಗ ಅರ್ಶಿನ ಹಚ್ಕೊಳಗ ಅಕ್ಕಳ. ಅದಕ್ಕೆ ಅಂತ ಹಾಲು ಕುಡಿಸುವಂತ ಮಗಳಾಗಬೇಕಂತೇಳಿ ಸಾಬಾದಾಗಿವನಂತೆ. ಅಂತ ಮಗಳ ಆದ್ರೂ ನಾ ಆಗವ ಇಲ್ಲಿಕಂದ್ರೆ ಈ ಕಡೆ ಹೋಗವ. ಮಗನ ಮೊದಲ ಅಲ್ಲ ಕಟ್ಟಾಳ ನನ್ನ ಹಾಟ್ಯಾನ ನಿನ್ನ ಮಗಂದ್ರ ನಿನ್ನ ಮಗ ಇಟ್ಟು ಕುರ್ಸಾಲೆ ಅದಾನ. ಹಾಲು ಬಿದ್ದಾವು ಅವ್ಗೆ ಅನುಕೂಲ ಅಂದ್ರಬೇಕಾಕೆ. ಅದಕ್ಕೆ ಇರ್ಲಿ. ಅದಕ್ಕೆ ಬಹಳ ಸಂತೋಷ ಐತಿ. ಇಂಥವು ಯಾಕೆ ಕೇಳಕತ್ತೀವಿ ಅಂದ್ರೆ, ನಾವು ಯಾಕೆ ಅಪ್ಪ ಮಗಳು ಕಾರ್ಯಕ್ರಮ ಮಾಡೋಣ. ಒಂದ್ ಏನಾಗಿತ್ತು ಕೇಳಿ ಸಂಕನಾಳ ಗುರ್ಲಿಂಗ್ ನನಗ ನಾವು ಹಳೆ ಅನ್ನಿ ಅರ್ಟಾಳ ಕಲ್ಮೇಶ ಮತ್ತು ಗುರ್ಲಿಂಗ್ ಮತ್ತು ಹಳೆಯ ಮಾವದಾರ ಹಡ್ಸಿತ್ತ ಮಕ್ಕಳು ಭಂಡಾರ ಕುಡ್ಬೇಡಂದ್ರ ಅವ್ರಿಗೆ ಸುಳ್ಳು ಅನ್ಸರಿ. ಅದಕ್ಕೆ ದಯವಿಟ್ಟು ನಾವು 6 ಗಂಟೆ ಮಟ್ಟ ಅಪ್ಪ ಮಗಳಾಗಿ ಸೇವಾ ಮಾಡ್ತೀವಿ. ಅದಕ್ಕೆ ದೇವರ ಒಳ್ಳೆ ಸದ್ಬುದ್ಧಿ ಕೊಡ್ಲಿ. ಚಿಕ್ಕ ಮಗಳದಾಳ ಬಹುಶಃ ಹಾಡಕತ್ತಿ ಒಂದು 8-10 ವರ್ಷ ಆಯ್ತು, ಖರೆ ಯಾರ ಜೋಡಿ ತಕರಾರಿಲ್ಲ. ಹೌದು, ಆಕೆ ಎಲ್ಲ ಚಲೋ ಅದಾಳ. ಇಲ್ಲಿ ಅದಾವ ನೋಡಿ ರಾಗ್ದು ಉಪ್ರಾಡಿ ಸೆಟ್ಟಿದಾವ ಚಂತನ ಸೆಟ ಹೋಗಿ ಬಿದ್ದು ನಮ್ಮ ಜೋಡಿ ಸಾವಿರಾರು ಕಾರ್ಯಕ್ರಮ ಮಾಡ್ಯಾಳ. ಎಂದೂ ಮಗಳು ದುಡುಕಿಲ್ಲ. ಭಗವಂತ ಆಕೆಗೆ ಐಶ್ಯ ಆರೋಗ್ಯ ಕೊಡ್ಲಿ. ದೌಡ್ ಮಾಡಿ ಮತ್ತೆ ಒಂದು ಗಂಡಸು ಮಗನ ಕೊಟ್ಟು ಮುತ್ತಪ್ಪನ ಮಗಳು ಈ ಕೆಲಸ ಮಾಡ್ಬೇಕಂತ ಹೇಳಿ ಭಗವಂತನಲ್ಲಿ ಬೇಡ್ಕೊಂಡೆ. ಈ ನಾ ಬೀರದವ್ರಲ್ಲಿ ಬೆಳ್ಕೊತ ನಾವು ಒಟ್ಟ ಗಂಡು ಹುಟ್ಟಬಾರ್ದು, ಬರೇ ಹೆಣ್ಣು ಹುಟ್ಟಲಿ. ಸಾಯಿಬಣ್ಣ
ಹೂಗಾರ ಸಕಲರು ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ ಸಂಗೊಳ್ಳಿ ರಾಯನ ಪದ ಹಾಡ್ತೀನಿ ಮೊದಲು. ಎಲ್ಲಿ ನಾ ಒಂದೇ ಯವ್ವ ಸಂಗೊಳ್ಳಿ ರಾಯನ್ ಹಾಡ್ತಾನೆ, ಸಿಂಧೂರ್ ಲಕ್ಷ್ಮಣ್ ಹಾಡ್ತಾನೆ, ಪುನೀತ್ ರಾಜ್ಕುಮಾರ್ ಹಾಡ್ತಾನೆ, ಅವ್ರ ಅಪ್ಪ ರಾಜ್ಕುಮಾರ್ ಹಾಡ್ತಾನೆ. ಮಾನ್ಯ ಬಾಯಾಗ ಬಿದ್ದ ಬೋರ್ನ್ಯಾಗ ಬಿದ್ದದ ಲಕ್ಷಣ ಹುಡುಗ, 2 ವರ್ಷದ ಹುಡುಗ ಚಲಿ ತೆಳಕ ಮಾಡಿ ಕಾಲು ಮಾಲಕ್ ಮಾಡಿ 20 ತಾಸು ಒದ್ದಾಡ್ತು. ಬಹುಶಃ ಟಿವಿಯಾಗ ನೋಡಿದೇವ. ಹೌದು, ಅಂತ ಹುಡುಗ ಅಂತ ಹುಡುಗನ ಮ್ಯಾಗ ಹಾಡ್ತೀವಿ. ಬೀರ ದೇವ್ರ ಮ್ಯಾಗ 3 ರಾತ್ರಿ 3 ದಿವಸ ಹಾಡ್ತೀವಿ. ನಮ್ಮ ಮಗಳು ಕೂಡ ಮಾಧುಲಿಂಗ ಮುತ್ತನ ಮ್ಯಾಗ ಎಲ್ಲಾ ಮ್ಯಾಗ ಹಾಡುವಂತ ಶಕ್ತಿ ಆಕಿಗೆ ಐತಿ. ಆಕಿನೂ ಒಳ್ಳೆ ಕಲೆ ಅದ, ಬಾಳ್ ಟೈಮಿಂಗ್ ಬೇಡ ಆಕಿ. ಯಾಕಂದ್ರ ಜಲ್ದಿ ಮುಗಿಸುನು ಸರ್ ಅಂತಾಳ. ಒಂದ್ 5 ನುಡಿ ಸಂಗೋರನ್ ಚಾಲ ಹಾಡಿ ನಮ್ಮ ಮಗಳಿಗೆ ಚಾನ್ಸ್ ಹಾಕತಿ. ಯವ್ವ ನೀ ಯಾನ ಯವ್ವ ಏನಕ ಎದ್ ನಿಂತ ಮಗಳಿಗೆ ಬೇದಿಲ್ಲ, ಒಂದ್ಸಲ ಅಲ ಬರ ತಗೋಬೇಕಂತೇಳಿ ವಿನಂತಿ ಐತಿ. ನಮ್ಮ ಅವ್ವ ನೋಡಕತ್ತೇಳ ಆಕಿ ತಂಗಿಗೆ ಸಮಾಧಾನ. ಯವ್ವ ನೀ ಎದ್ದು ಬಂದ ನೀ ಈ ಕಡೆ ಅಲ ಬಲ